ದ್ವಿತೀಯ PUC ಫಲಿತಾಂಶ ಈಗ ಹೊರಬಿದ್ದಿದೆ. ಅದೇ ತರನಾಗಿ ವಿಜಯಪುರ ಜಿಲ್ಲೆಯ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ, ಜೊತೆಗೆ ಈಗಾಗಲೇ 3 ಜನ ವಿದ್ಯಾರ್ಥಿಗಳು 596 ಪಡೆದಿರೋ ಹಿನ್ನೆಲೆ ಈಗಾಗಲೇ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ತೃತೀಯ ಅನ್ನುವಂಥದ್ದು ಒಂದು ರೀತಿ ಗೊಂದಲ. ಅದರ ಮಧ್ಯದಲ್ಲಿ ಈಗಾಗಲೇ ಏನು PU ಬೋರ್ಡ್ನಿಂದ ಬಿಡುಗಡೆ ಆಗಿರ್ತಕ್ಕಂಥ ಪಟ್ಟಿಯಲ್ಲಿ 1ನೇ ಸ್ಥಾನ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಸ್ವತಃ 1ನೇ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ವೇದಾಂತ್ ನಾವಿ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಈಗ ನೀವು ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿರಿ ಅಂತ ಹೇಳ್ತಾ ಇದ್ದೀರಿ, ಏನು ಹೇಳ್ತೀರಿ ಮೊದಲು? ಖುಷಿ ಆದತ್ರ ಪಡೆದಿದ್ದು ಪ್ರಥಮ ಸ್ಥಾನ ಪಡೆದು ಖುಷಿ ಆಗೋದು. ಯಾವ ರೀತಿ ತಾವು ಅಧ್ಯಯನ ಮಾಡ್ತೀರಿ, ಎಲ್ಲಿ ಓದ್ತಾ ಇದ್ರಿ? ನಾವು ಫಸ್ಟ್ ನಮ್ಮ ಎಸ್ ಎಸ್ ಕಾಲೇಜ್ದಾಗ ವಿಜಯಪುರ ಅಲ್ಲಿ ಅಧ್ಯಯನ ಮಾಡ್ತೀನಿ ಸರಿ. ಇದು ನಮ್ಮ BCM ಹಾಸ್ಟೆಲ್ ಐತ್ರಿ, ಶಾಸ್ತ್ರಿನಗರ್ BCM. ಅಲ್ಲಿ 6 ತಿಂಗಳ ಲಾಸ್ಟ್ ಎಕ್ಸಾಮ್ ಬರೋಕ್ಕಿಂತ ಮೊದಲು 6 ತಿಂಗಳು ಕೂತು ಅಲ್ಲಿ ಅಧ್ಯಯನ ಮಾಡಿರಿ, ರಿಸಲ್ಟ್ ಆಯ್ತು ರೀ. ನನಗೆಲ್ಲ ಸರ್ಗಳು ಎಲ್ಲ ಅವ್ರ ಅಧ್ಯಯನ ದಿಸ್ಮಿ, ಅವ್ರ ಸಪೋರ್ಟ್ ದಿಸ್ಮಿ ಎಲ್ಲ ರಿಸಲ್ಟ್ ಆಗ ಕಾರಣ ಆಯ್ತು ರೀ. ಈಗ ತಮ್ಮ ಕುಟುಂಬದ ಹಿನ್ನೆಲೆ ಹೇಳೋದಾದರೆ ಯಾವ ರೀತಿ ನಿಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು? ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆಯವ್ರಿ ಮೊದಲು ಕ್ಷೌರಿಕ ವೃತ್ತಿ ಮಾಡ್ತೀರಿ. ಅವ್ರ ಈಗಿಲ್ರಿ, ಅವ್ರು ತೀರ್ಕೊಂಡಿದ್ದಾರೆ. ಈಗ ಅವ್ವಾರು ಮನ್ಯಾಗ ಇರ್ತಾರೆ. 1-2 ವರ್ಷ ಅವರು ಮೊದಲು ಎಲ್ಲ ಕೂಲಿಯೋದು ಮಾಡಿ ನಮ್ಮದು ಸಾಕ್ರಿ. ಈಗ ಸ್ವಲ್ಪ ಆರಾಮಿರೋಂಟ್ಲೆ ದುಡ್ಯಾಕೋದು ಹೋದ್ಬಿಟ್ರಿ. ಮತ್ತೆ ಹೊಲ ಅಷ್ಟೈತ್ರಿ, 5 ಎಕರೆ. ಅದು ಕೋಟದಿಂದ ನಾವು ಉಣ್ತೀವ್ರಿ ಅಷ್ಟಂದ್ರು. ಅದು ಕೊಟ್ಟಿವ್ರಿ ಮತ್ತೊಬ್ಬರಿ. ಅವ್ರು ಅದರದಿಂದ ಬಂದಂಥ ಹಣ ರೀ. ಮತ್ತು ಈಗ ಸರ್ಕಾರದಿಂದ ಬರೋಂಥ 2,000 ರೂಪಾಯಿ ಮತ್ತು ಇವೆಲ್ಲ ಬಂದಂಥ ಪೆನ್ಷನ್, ಇದ್ರದಿಂದ ನಮ್ಮ ಮನೆ ನಡೆದೈತೆ ರೀ. ಯಾರು ದುಡ್ಯಾಕೆ ಹೋಗಂಗಿಲ್ಲ. ಈಗ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದು ಅಥವಾ ಇವೆಲ್ಲ 2,000 ರೂಪಾಯಿಂದ ಅನುಕೂಲ ಆಗಿದೆ? ಅನುಕೂಲ ಆಗೈತೆ ರೀ, ಅನುಕೂಲ. ಈಗ ಬಡತನ ಅಡ್ಡಿ ಆಗ್ತದೆ ಇಂಥ ಸಾಧನೆಗೆ ಅಂತಾರೆ. ಈಗ ಅದು ಏನಾದರೂ ನಿಮ್ಮ ಸಮಸ್ಯೆ ಆಯಿತಾ? ಬಡತನ ಅಡ್ಡಿ ಎಂಬುದು ಏನಿಲ್ಲ ಸರ್. ನನಗೇನು ಸಾಧನೆ ಅದೇನೋ ಸರ್. ನಮ್ಮ ಕಾಲೇಜ್ ಹೋಗೋದು ಬರೋದು ಅಷ್ಟಿತ್ತಂದ್ರೆ ರೀ ಮುಗಿತ್ರಿ. ಅಲ್ಲಿ ಹೋಗಿ ನಾವು ಕೂತು ಕೇಳ್ತೀವಿ, ಮುಗಿತ್ರಿ. ಬಡತನ ಅದಕ್ಕೇನು ಸಂಬಂಧ ಬೆಳಂಗಿಲ್ಲ ರೀ. ನಾವು ಕೂತಲ್ಲಿ ಕಲ್ತ ನಮ್ಗೆ ಓದಾಕಷ್ಟು ಟೈಮ್ ಸಿಕ್ಕ ಮುಗಿತ್ರಿ ಅಲ್ಲಿ. ಸದ್ಯ ನಿಮ್ಮ ತಾಯಿಯವ್ರು ಏನು ಕೆಲಸ ಮಾಡ್ತಾರೆ? ಈ ಸದ್ಯ ಹೋಮ್ ಮೇಕರ್ದಾರೆ ಅಲ್ಲಿ ಹೊರಗೆ ಅನ್ರಿ, ಒಟ್ಟು ಮನೆ ಇರ್ತಾರೆ. ಗ್ಯಾರಂಟಿ ಯೋಜನೆ ಹಣನ ನಿಮ್ಗೆ ಫ್ಯಾಮ್ಲಿಗೆ ಅನುಕೂಲ ಆಗ್ತದೆ? ಗ್ಯಾರಂಟಿ ಯೋಜನೆ ಮತ್ತು ಮೋದಿ ಸರ್ಕಾರ 2,000 ರೂಪಾಯಿ ಅವು ಇದ್ರ ಭೀಮಾ ಯೋಜನೆ ಅದ್ರ ಎಲ್ಲ ಅದರಿಂದ ರೊಕ್ಕ ಬರ್ತದೆ. ಈಗ ತಾವು ಮುಂದೆ ಏನಾಗಬೇಕಂತ ಆಸೆ ಇದೆ? ಮುಂದೆ ಸದ್ಯದಾಗ ಯಾವ್ದ್ರೆ ಬಿಟ್ಟಿದ್ದು ಸುಖ ನೌಕರಿ ಹಾಕೋದ್ರಿ. ಅದ್ರ ಏನು ಸ್ವಲ್ಪ KS IS ನೌಕರಿ ಹಾಕ್ಸೋದಕ್ಕೆ ಓದೋದು ಬಿಡಂಗಿಲ್ಲ ರೀ. ಹಂಗೆ ಡಿಗ್ರಿ ಮುಗಿಸಿ ಒಂದು ಮಾಡ್ತೀವಿ KS IS. ಈಗ ನಿಮ್ಮ ಈ ಒಂದು ಸಾಧನೆಯ ಫಲಿತಾಂಶ ಕಂಡು ನಿಮ್ಮ ತಾಯಿ ಕೇಳಿ ಏನು ಹೇಳಿದ್ರು ನಿಮ್ಮ ತಾಯಿಯವರು? ನಮ್ಮ ತಾಯಿಯವ್ರು ಚಲೋ ಅಲ್ಪ. ಈಗ ನಮ್ಮ ರಿಸಲ್ಟ್ ಬರೋಂಟ್ಲೆ ನಮ್ಮ ಅಕ್ಕಾಗ ಗೊತ್ತಾಯ್ತು ಮೊದಲು ರೀ. ಸೆಕೆಂಡ್ ನಮ್ಮ ವೇದಾಂತ ಅಂತ ಹೇಳಿದ್ರಿ. ಅವಾರ ಅಣ್ಣಂದು ಭಾಷೆದಿಂದ ಚಲೋ ಆಲ್ತಮ್ಮ ಎಂದತ್ತಂದ್ರಿ. ಅಂಟ್ಲೆ ಸರ್ ಅದು ಫೋನ್ ಹಚ್ತಾರಪ್ಪ. ಹಚ್ಚಂಟ್ಲೆ ಈ ಕಡೆ ಬಂದುಬಿಟ್ರೆ ಅಲ್ಲಿ ಭಾಳ ತಂದ್ರಲ್ಲ. ಈಗೆಲ್ಲ ಜಿಲ್ಲಾಡಳಿತದಿಂದ ತಮಗೆ ಸನ್ಮಾನ ಮಾಡಿದರು, ನಿಮ್ಮ ಶಿಕ್ಷಕರು ಎಲ್ಲರೂ ಬಂದಿದ್ದಾರೆ. ಈ ವಾತಾವರಣ ನೋಡಿದ್ರೆ ತಮಗೇನು ಅನಿಸ್ತಾಗ? ಖುಷಿ ಆಗದ ಸರ್. ಎಲ್ಲ ಸರ್ಗಳ ಸಪೋರ್ಟ್ದಿಂದ ಎಲ್ಲರೂ ನಮ್ಮ ಮಾಮಗಳು, ನಮ್ಮ ಆರ್ಥಿಕ ಪರಿಸ್ಥಿತಿ ದುರ್ಬಲ ಆದಾಗ ಹೊರ ಬಂದೆಲ್ಲ ನೋಡ್ಕೊಂಡಾರ್ರಿ. ಚಲೋ ಅನ್ಸತ್ತೆ. ಇದಿಷ್ಟು ಏನಂತಂದರೆ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ 1ನೇ ಸ್ಥಾನ ಬಂದಿರತಕ್ಕಂಥ ವೇದಾಂತ್ ಮಾತು. ಬಡತನ ಮಧ್ಯೆಯೂ ಓದೋದನ್ನು ನಿಲ್ಲಿಸದೆ ಈಗ ಗ್ಯಾರಂಟಿ ಯೋಜನೆ ಹಣ ಆಗಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುದಾನ ಏನು ಬಂದಿದೆ ಅದರ ಅವಲಂಬಿತವಾಗಿ ಶಿಕ್ಷಣವನ್ನು ಮುಂದುವರಿಸಿ ಈಗ ಒಂದು ಸಾಧನೆ ಮಾಡಿದರೆ ಮುಂದೆ IAS KS ಪರೀಕ್ಷೆ ಬರೆಯುವುದು, ಜೊತೆಗೆ ಸರ್ಕಾರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಉದ್ಯೋಗವನ್ನು ಗಿಟ್ಟಿಸುವಂಥದ್ದು ತಮ್ಮ ಮುಂದೆ ಸವಾಲಿದೆ ಅನ್ನೋ ಮಾತಾಡಿದ ಅವನು ಗಿಟ್ಟಿಸಿಕೊಂಡು ತಮ್ಮ ಜೀವನವನ್ನು ಅಥವಾ ತಮ್ಮ ಕುಟುಂಬ ನಿರ್ವಹಣೆ ಮಾಡುವಂಥ ಕನಸನ್ನು ಹೊಂದಿದ್ದಾರೆ. ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.